ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ನೋಟ್ಸ್ ನಿಮಗೋಸ್ಕರ ಏನು ಅನ್ನೋದ್ರ ಬಗ್ಗೆ ನೋಡೋಣ. ನಿಮ್ಮ ಪರ್ಸನ್ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ, ಅವರ ಒಂದು ಸ್ವೀಟ್ ಸಂದೇಶಗಳು ಏನಿದೆ ಅಂತ ನೋಡೋಣ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಪಿಕ್ ಅ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಯಾರಿಗೆಲ್ಲ ಕ್ರಿಸ್ಟಲ್ಸ್ ಬೇಕು, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು, ಟ್ಯಾರೋ ಕೋರ್ಸ್ ಕಲಿಬೇಕು ಅನ್ನೋರು ಸಹ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಇಲ್ಲಿ 2 ಫೈಲ್ಗಳನ್ನು ಇಟ್ಟಿದ್ದೀನಿ. ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ ವೈಸ್ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡ್ಕೊಳ್ಳಿ. ಸಪೋಸ್ ನಿಮ್ಮ ಪರ್ಸನ್ ಅವರ ಡೇಟ್ ಆಫ್ ಬರ್ತ್ 1 to 15 ಇದ್ದರೆ ಫೈಲ್ ನಂಬರ್ 1ನ ಚೂಸ್ ಮಾಡಿ, 16 to 31 ಇದ್ದರೆ ಫೈಲ್ ನಂಬರ್ 2ನ ಚೂಸ್ ಮಾಡಿ ಅಂತ ಹೇಳ್ತಾ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಹೇ ಫೈಲ್ ನಂಬರ್ 1, ಯಾರು 1 to 15 ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಲವ್ ನೋಟ್ಸ್ ಏನಿದೆ. ಫಸ್ಟ್ ಮೆಸೇಜ್, ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್. ಓಕೆ, ನಿಮ್ಮ ಪರ್ಸನ್ ನಿಮ್ಮನ್ನು ಯಾವಾಗಲೂ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮೈ ಆ್ಯಂಗರ್ ಮೆಲ್ಟ್ಸ್ ವೆನ್ ಐ ಸಿ ಯು. ಓಕೆ, ಸೊ ನನ್ನ ಕೋಪ ಅನ್ನೋದು ಕರಗುತ್ತೆ ನಿನ್ನನ್ನು ನೋಡಿದ ತಕ್ಷಣ ಅಂತ ಹೇಳ್ತಾ ಇದ್ದಾರೆ. ಪಾಸ್ಟ್ ಲೈಫ್ ಕನೆಕ್ಷನ್ ಆರ್ ಕಾರ್ಮಿಕ್ ರಿಲೇಷನ್. ಓಕೆ, ನಿಮ್ಮ ಒಂದು ರಿಲೇಷನ್ಶಿಪ್ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಆಗಿರಬಹುದು, ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರಬಹುದು. ಕಾರ್ಮಿಕ್ ಆಗಿರೋದ್ರಿಂದ ಕೆಲವೊಂದು ಸರ್ತಿ ಕಾನ್ಫ್ಲಿಕ್ಟ್ಸ್ ಜಾಸ್ತಿ ಆಗುತ್ತೆ. ಎಷ್ಟೇ ಅಡ್ಜಸ್ಟ್ ಆದ್ರೂ ಸಹ ತುಂಬಾ ಸ್ಪ್ಲಿಟ್ಸ್ ಆಗುವಂಥದ್ದು, ಕಾನ್ಫ್ಲಿಕ್ಟ್ಸ್ ಆಗುವಂಥದ್ದು, ಜಗಳಗಳಾಗುವಂಥದ್ದು, ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇರುತ್ತೆ. ಮೈಟ್ ಬಿ ನಿಮ್ಮ ಒಂದು ರಿಲೇಷನ್ಶಿಪ್ ಕಾರ್ಮಿಕ್ ಆಗಿರಬಹುದು, ಅಥವಾ ಪಾಸ್ಟ್ ಲೈಫಲ್ಲಿರುವಂಥ ಕೆಲವೊಂದಷ್ಟು ಕರ್ಮಗಳಿಂದ ಈ ಒಂದು ಲೈಫಲ್ಲೂ ಕೂಡ ಅದು ಎಫೆಕ್ಟ್ ಆಗ್ತಾ ಇರಬಹುದು. ಐ ಲವ್ ವಾಚಿಂಗ್ ಯು ಪ್ಲೇ ಸ್ಪೋರ್ಟ್ಸ್. ಓಕೆ, ಸೊ ನೀವು ಒಂದು ಸ್ಪೋರ್ಟ್ಸ್ನ ಆಡುವಂಥದ್ದು, ಆಟಗಳನ್ನು ಆಡುವಂಥದ್ದು ಅವರಿಗೆ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಿ ಆರ್ ಪರ್ಫೆಕ್ಟ್ ಮ್ಯಾಚ್. ಓಕೆ, ಸೊ ಅಗೇನ್ ಇಲ್ಲಿ ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರೋದ್ರಿಂದ ಮೈಟ್ ಬಿ ಸೋಲ್ಮೇಟ್ ಕೂಡ ಆಗಿರಬಹುದು. ಆ ಒಂದು ಕಾರಣಕ್ಕೆ ಈ ಒಂದು ಪರ್ಸನ್ ಹೇಳ್ತಾ ಇರೋದು ವಿ ಆರ್ ಪರ್ಫೆಕ್ಟ್ ಮ್ಯಾಚ್ ಅಂತ. ಆ್ಯಂಡ್ ಸಮ್ಟೈಮ್ಸ್ ನಿಮಗೆ ಫೀಲು ಕೂಡ ಆಗುತ್ತೆ, ಈ ಒಂದು ಪರ್ಸನ್ನ ನಾನು ತುಂಬ ವರ್ಷದಿಂದ, ತುಂಬ ಕಾಲದಿಂದನೂ ನನಗೆ ಗೊತ್ತು. ಆ್ಯಂಡ್ ಯು ಫೀಲ್ ಲೈಕ್ ವೆರಿ ಸ್ಪೆಷಲ್ ಕನೆಕ್ಷನ್. ಸೊ ಈ ಒಂದು ಪರ್ಸನ್ನ ನೋಡಿದ ತಕ್ಷಣ ನಿಮಗೆ ಒಂದಷ್ಟು ಇವರಿಂದ ನಿಮಗೆ ಎಷ್ಟೇ ನೋವಾದರೂ ಅಥವಾ ಎಷ್ಟೇ ಹರ್ಟ್ ಮಾಡಿದ್ರೂ ಸಹ ನಿಮಗೊಂದು ಏನೋ ಒಂದು ಸ್ಪೆಷಲ್ ಸೋಲ್ ಕನೆಕ್ಷನ್ ನಿಮಗೆ ಫೀಲ್ ಆಗುತ್ತೆ. ಸೊ ದಟ್ ಇಲ್ಲಿ ವಿ ಆರ್ ಪರ್ಫೆಕ್ಟ್ ಮ್ಯಾಚ್ ಅಂತ ಬಂದಿದೆ ಅಂತ ಹೇಳಬಹುದು. ಐ ಆಮ್ ನಾಟ್ ಫೀಲಿಂಗ್ ವೆಲ್. ಓಕೆ, ಈ ಪರ್ಸನ್ ಅಷ್ಟು ಹೆಲ್ದಿಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮೈಟ್ ಬಿ ತುಂಬ ಸ್ಟ್ರೆಸ್ ತೊಗೊಳ್ತಾ ಇರ್ಬೋದು, ಅಥವಾ ವೆದರ್ ಚೇಂಜ್ ಆಗಿರೋದ್ರಿಂದ ಮೈಟ್ ಬಿ ಇವರಿಗೆ ಶೀತ ಆಗಿರ್ಬೋದು, ಅಥವಾ ಲೈಟಾಗಿ ಜ್ವರ ಬಂದಿರ್ಬೋದು. ಒಂದು ಟೈಮಲ್ಲಿ ನಿಮ್ಮ ಕೇರ್ ಕನ್ಸರ್ನ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಐ ನೆವರ್ ಫೀಲ್ಸ್ ಗುಡ್ ವೆನ್ ವಿ ಆರ್ಗ್ಯೂ, ಲೆಟ್ಸ್ ಸಾರ್ಟ್ ಔಟ್. ಸೊ ನನಗೆ ಆರ್ಗ್ಯೂ ಮಾಡೋದ್ರಿಂದ ಒಳ್ಳೆಯದು ಫೀಲ್ ಆಗಲ್ಲ, ಲೈಕ್ ಡೇ ಚೆನ್ನಾಗಿರಲ್ಲ, ಮೈಂಡ್ ಡಿಸ್ಟರ್ಬ್ ಆಗಿರುತ್ತೆ. ಸೊ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ. ಆ ಒಂದು ಕಾರಣಕ್ಕೆ ಮೈಟ್ ಬಿ ಅವ್ರಿಗೆ ಅಷ್ಟು ಹೆಲ್ದಿ ಫೀಲ್ ಆಗ್ತಾ ಇಲ್ಲ, ಅವರು ಆ್ಯಕ್ಟಿವ್ ಫೀಲ್ ಆಗ್ತಾ ಇಲ್ಲ. ಐ ಫೆಲ್ ಇನ್ ಲವ್ ವಿತ್ ಯುವರ್ ಹಾರ್ಟ್ ಆ್ಯಂಡ್ ನಾಟ್ ಯುವರ್ ಅಟೆನ್ಷನ್. ಐ ಲವ್ ಯು ಅ ಲಾಟ್ಸ್. ಓಕೆ, ಸೊ ಈ ಒಂದು ಪರ್ಸನ್ಗೆ ನಿಮ್ಮ ಅಟೆನ್ಷನ್ ಬೇಕು ಅಂತ ಏನಿಲ್ಲ. ಸೊ ನೀವು ಇವ್ರ ಜೊತೆ ಮಾತಾಡದೇ ಇರಲಿ, ಅಥವಾ ಒಂದಿನ ಮಾತಾಡಿ ಅಥವಾ 1 ವರ್ಷ ಮಾತಾಡದೇ ಇರಿ, ಸ್ಟಿಲ್ ಈ ಪರ್ಸನ್ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಂತಲೇ ಹೇಳ್ಬಹುದು. ಬಿಕಾಸ್ ನಿಮ್ಮ ಮನಸ್ಸನ್ನು ನೋಡಿ ಈ ಒಂದು ಪರ್ಸನ್ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ಬೋದು. ಇಟ್ ಮೀನ್ಸ್ ಲೈಕ್ ಸೋಲ್ ಕನೆಕ್ಷನ್ ಕೂಡ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ಈ ಒಂದು ಮೆಸೇಜ್ ಬಂದಿದೆ ಅಂತಲೂ ಹೇಳಬಹುದು. ರೀಕನ್ಸಿಲೇಷನ್, ಗಿವ್ ಮೀ 1 ಚಾನ್ಸ್, ಲೆಟ್ಸ್ ಬಿ ಟುಗೆದರ್. ಅಗೇನ್ ಈ ಒಂದು ಪರ್ಸನ್ ಕಡೆಯಿಂದ ಒಂದು ರೀಕನ್ಸಿಲೇಷನ್ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಇನ್ನೊಂದು ಚಾನ್ಸ್ ಅನ್ನೋದನ್ನು ಕೊಟ್ಟು ನೋಡು, ನಾನು ಮತ್ತೆ ಉಳಿಸ್ಕೊಂಡು ಹೋಗ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ. ಮೈಟ್ ಬಿ ಇಲ್ಲಿ ಕೆಲವ್ರಿಗೆ ತುಂಬ ಚಾನ್ಸಸ್ ಕೊಟ್ಟಿದ್ದೀರಾ, ಬಟ್ ಸ್ಟಿಲ್ ಬೇಡ ಅಂತಲೂ ನೀವು ಸುಮ್ಮನೆ ಇದ್ದೀರಾ ಅಂತಲೂ ಇರಬಹುದು. ಕೆಲವರು ಈಗ ಆಲ್ರೆಡಿ ಬ್ರೇಕಪ್ ಆಗಿದೆ, ಆದರೂ ಸ್ಟಿಲ್ ನೀವು ಈ ಒಂದು ಮೆಸೇಜ್ನ, ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ
ನೋಡಿ, ರೀಕನ್ಸಿಲೇಷನ್ ತುಂಬ ಸಾರಿ ನೀವು ಕ್ಷಮಿಸಿದ್ದೀರಾ, ಬಟ್ ಸ್ಟಿಲ್ ಈ ಪರ್ಸನ್ ಸೇಮ್ ಮಿಸ್ಟೇಕ್ಗಳನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ, ಪದೇ ಪದೇ ಅದೇ ನೋವನ್ನು ಕೊಟ್ಟಿದ್ದಾರೆ ಅಂದರೆ ಸೊ ರೀಕನ್ಸಿಡರ್ ದಿಸ್. ಆ್ಯಂಡ್ ಅವ್ರೇನಾದರೂ ಅಪ್ರೋಚ್ ಮಾಡಿದಾಗ ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ಳಿ, ರೀಕನ್ಸಿಲೇಷನ್ ಆಗಬೇಕಾ ಬೇಡ ಅಂತ. ಬಿಕಾಸ್ ಆ ಒಂದು ಪುಟ್ಟ ಹಾರ್ಟಿಗೆ ಏನಿದೆ, ಪದೇ ಪದೇ ನೋವು ಬೇಡ. ಐ ವಿಲ್ ಮ್ಯಾರಿ ಯು. ಓಕೆ, ಈ ಪರ್ಸನ್ ನಿಮ್ಮನ್ನು ಮದುವೆ ಆಗಬೇಕು ಅಂದ್ಕೊಳ್ತಾ ಇದ್ದಾರೆ. ದಟ್ಸ್ ರಿಯಲಿ ಗುಡ್. ಸೋನ್ ಈ ಪರ್ಸನ್ ಕಡೆಯಿಂದ ಒಂದು ಕಮಿಟ್ಮೆಂಟ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳಬಹುದು. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಓಕೆ, ಹೇ ಪೈಲ್ ನಂಬರ್ 2, ಯಾರು 16 to 31 ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಅವರ ಲವ್ ನೋಟ್ಸ್ ಏನಿದೆ ನೋಡೋಣ. ವಾವ್, ಐ ಆಮ್ ಥ್ಯಾಂಕ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ಓಕೆ, ತುಂಬ ಗ್ರ್ಯಾಟಿಟ್ಯೂಡ್ನ ಶೋ ಮಾಡ್ತಾ ಇದ್ದಾರೆ ಈ ಪರ್ಸನ್. ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಇರೋದಕ್ಕೆ ತುಂಬ ಕೃತಜ್ಞತಾ ಭಾವದಿಂದ ಇದ್ದಾರೆ ಅಂತ ಹೇಳ್ಬೋದು. ಮೈಟ್ ಬಿ ಈ ಪರ್ಸನ್ ನಿಮ್ಮ ಇವರ ಲೈಫಿಗೆ ನೀವು ಎಂಟ್ರಿ ಆದಮೇಲೆ ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳಬಹುದು. ಮೈಟ್ ಬಿ ಈ ಪರ್ಸನ್ ಥ್ಯಾಂಕ್ಫುಲ್ ಆಗಿರೋದಕ್ಕೆ ಕಾರಣ ಒಂದಷ್ಟು ಲೈಫ್ನ ನೋಡುವಂಥ ದೃಷ್ಟಿಕೋನ ಬದಲಾಗಿರಬಹುದು, ಸೆಲ್ಫ್ ಅವೇರ್ನೆಸ್ ಬಂದಿರಬಹುದು, ಕೆರಿಯರ್ ಡಿಸಿಷನ್ಸಲ್ಲಿ ಬದಲಾವಣೆ ಆಗಿರಬಹುದು, ಸೆಲ್ಫ್ ಡಿಸಿಷನ್ಸ್ ಬಗ್ಗೆ ಇವರಿಗೆ ಒಂದಷ್ಟು ಅವೇರ್ನೆಸ್ ಬಂದಿರಬಹುದು. ಓವರಾಲ್ ಎಲ್ಲ ರೀತಿಲೂ ಈ ಪರ್ಸನ್ ಲೈಫಿಗೆ ನೀವು ಬಂದ ಮೇಲೆ ತುಂಬಾ ಕಲ್ತಿದ್ದಾರೆ ಅಂತ ಹೇಳಬಹುದು. ಆ ಒಂದು ಕಾರಣಕ್ಕೆ ಥ್ಯಾಂಕ್ಫುಲ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಇನ್ನೊಂದು ತುಂಬ ಅರ್ಥ ಮಾಡ್ಕೊಳ್ತೀರಾ ಅಂತ ಬರ್ತಾ ಇದೆ. ಲೈಕ್ ಸಣ್ಣ ಪುಟ್ಟ ವಿಚಾರಕ್ಕೂ ಅವರ ಒಂದು ಮೂಡ್ ಏನಿದೆ, ಅವರು ಕೋಪದಲ್ಲಿದ್ದರೆ ಏನಾಗಿದೆ, ಅವ್ರು ಕೇಳೋದಕ್ಕೂ ಮುಂಚೆ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು, ಅವರು ಕೇಳಿದ ತಕ್ಷಣ ಪಟ್ಟ ಅಂತ ನೀವು ರೆಸ್ಪಾನ್ಸ್ ಮಾಡುವಂಥದ್ದು, ಈ ಒಂದು ವಿಚಾರಗಳಲ್ಲಿ ಈ ಪರ್ಸನ್ ತುಂಬ ಥ್ಯಾಂಕ್ಫುಲ್ ಆಗಿರ್ತಾರೆ ಅಂತ ಹೇಳಬಹುದು. ಈ ರೀತಿ ನೀವು ನಡ್ಕೊಳ್ತಿರುವಂಥ ರೀತಿ ಏನಿದೆ, ಅರ್ಥ ಮಾಡ್ಕೊಳ್ಳುವಂತಹ ಒಂದು ವೇ ಏನಿದೆ, ವಿಧಾನ ಏನಿದೆ, ಆ ಒಂದು ಕಾರಣಕ್ಕೆ ಈ ಪರ್ಸನ್ ಥ್ಯಾಂಕ್ಫುಲ್ ಆಗಿದ್ದಾರೆ ಅಂತ ಹೇಳಬಹುದು. ಐ ಲೈಕ್ ಯು ವೆರಿ ಮಚ್. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ ದ ರೈಟ್ ಟೈಮ್, ಸೊ ಪ್ಲೀಸ್ ವೇಟ್. ಇದು ಒಳ್ಳೆಯ ಸರಿಯಾದಂತಹ ಸಮಯವಲ್ಲ, ಪ್ಲೀಸ್ ವೇಟ್ ಅಂತ ಹೇಳ್ತಾ ಇದ್ದಾರೆ. ಟ್ರಸ್ಟ್ ಮೀ, ಯು ಆರ್ ಮೈ ಕಿಂಗ್ ಆರ್ ಕ್ವೀನ್. ಸೊ ಕಿಂಗ್ ಆರ್ ಕ್ವೀನ್ ಅಂತ ತೊಗೊಳ್ಳಿ. ಸೊ ಈ ಪರ್ಸನ್ ನಿಮ್ಮನ್ನ ಕಿಂಗ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಥವಾ ಕ್ವೀನ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಪ್ರತಿಯೊಂದು ಹಂತದಲ್ಲೂ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ, ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಅಂತ ಹೇಳಬಹುದು. ಆ್ಯಂಡ್ ನಿಮ್ಮ ಎಲ್ಲ ಡಿಸಿಷನ್ಸ್ಗೂ ಇವರು ರೆಸ್ಪೆಕ್ಟ್ ಅನ್ನೋದನ್ನು ಕೊಡ್ತಾರೆ ಅಂತ ಹೇಳ್ಬಹುದು. ಮೈಟ್ ಬಿ ಈಗ ನೀವು ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು, ಬಟ್ ಸ್ಟಿಲ್ ವೆನ್ ಯು ಇನ್ ಕಾಂಟ್ಯಾಕ್ಟ್, ಸೊ ನೀವು ಕಾಂಟ್ಯಾಕ್ಟಲ್ಲಿ ಇದ್ದಾಗ ಇವರು ನಿಮ್ಮನ್ನ ತುಂಬ ರೆಸ್ಪೆಕ್ಟಾಗಿ ಇಟ್ಕೊಂಡಿದ್ರು, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು ಅಂತಲೂ ಹೇಳಬಹುದು. ಆ್ಯಂಡ್ ಎಸ್, ಈಗ ನಿಮ್ಮ ಒಂದು ಲೈಕ್ ಕಾನ್ಫ್ಲಿಕ್ಟ್ಸ್ ಏನಾದರೂ ನಡೀತಾ ಇದೆ, ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಾ ಇದ್ರೂ ಸಹ ಅದಷ್ಟೇ ಬೇಗ ಅದು ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಐ ವಾಂಟ್ ಟು ಹೋಲ್ಡ್ ಯುವರ್ ಹ್ಯಾಂಡ್ಸ್. ನೆಕ್ಸ್ಟ್ ಮೆಸೇಜ್. ಓಕೆ, ಈ ಪರ್ಸನ್ ಮೈಟ್ ಬಿ ತುಂಬ ದಿನಗಳಿಂದ ನೀವು ಮೀಟ್ ಆಗಿಲ್ಲ ಅಂತ ಬರ್ತಾ ಇದೆ. ಅದಕ್ಕೋಸ್ಕರ ಈ ಪರ್ಸನ್ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಒಂದು ಟಚ್ ಅನ್ನೋದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ ಒಂದು ಕಾರಣಕ್ಕೆ ನಿಮ್ಮ ಕೈಗಳನ್ನ ಹೋಲ್ಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೂನ್ ಐ ಗೋಣ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್. ಈ ಪರ್ಸನ್ ನಿಮ್ಮ ಮೇಲೆ ಪ್ರೀತಿ ಇದೆ, ಫೀಲಿಂಗ್ಸ್ ಇದೆ, ಬಟ್ ಸ್ಟಿಲ್ ಏನು ಹೇಳ್ಕೊಳ್ತಿಲ್ಲ ಅಂದರೆ ಡೆಫಿನೆಟ್ಲಿ ಈ ಪರ್ಸನ್ ಹೇಳ್ಕೊಳ್ತಾರೆ ಅಂತ ಹೇಳಬಹುದು. ಐ ನೀಡ್ ಯು ಫಾರ್ ಎವರ್. ನೀನು ನನಗೆ ಯಾವಾಗಲೂ ಬೇಕು, ಸದಾಕಾಲ ಬೇಕು ಅಂತ ಹೇಳ್ತಾ ಇದ್ದಾರೆ. ಐ ಕಿಸ್ ಯು. ಸೊ ಈ ಪರ್ಸನ್ ಕಿಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದಾರೆ. ಬಿಲೀವ್ ಇನ್ ಯುವರ್ ಸೆಲ್ಫ್, ಯು ಕ್ಯಾನ್ ಡೂ ಎನಿಥಿಂಗ್. ಸೊ ನಿನ್ನ ಮೇಲೆ ನೀನು ನಂಬಿಕೆ ಇಡು, ನೀನು ಏನು ಬೇಕಾದರೂ ಮಾಡಬಲ್ಲೆ ಅಂತ ಹೇಳ್ತಾ ಇದ್ದಾರೆ. ಐ ಥಿಂಕ್ ಈ ಪರ್ಸನ್ ತುಂಬಾ ಮೋಟಿವೇಟ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಬಹುದು. ಒಳ್ಳೆ ಮೋಟಿವೇಟರ್ ನಿಮಗೆ ಈ ಒಂದು ಪರ್ಸನ್ ಅಂತ ಹೇಳಬಹುದು. ಒಂದು ಬೂಸ್ಟಪ್ ಥರ ಈ ಪರ್ಸನ್ ಜೊತೆ ನೀವು ಮಾತಾಡಿದ ತಕ್ಷಣ ನಿಮ್ಮ ಒಂದು ಮೂಡ್ ಏನಿದೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಹೈ ಆಗಿಬಿಡುತ್ತೆ. ಒಂದು ಹೈ ವೈಬ್ರೇಷನಿಗೆ ಹೋಗ್ಬಿಡ್ತೀರಾ ಈ ಒಂದು ಪರ್ಸನ್ ಜೊತೆ ನೀವು ಮಾತಾಡಿದ ತಕ್ಷಣ ಅಂತ ಹೇಳಬಹುದು. ಎಸ್, ಹೈ ವೈಬ್ರೇಷನ್ಸ್. ಓಕೆ, ಐ ಲವ್ ಯು ಅನ್ಕಂಡೀಷ್ನಲಿ. ವಾವ್, ಈ ಪರ್ಸನ್
ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ. ಆ್ಯಂಡ್ ಯಾವುದಕ್ಕೂ ನಿಮಗೆ ಕಂಡೀಷನ್ಸ್ ಹಾಕೋದಿಲ್ಲ, ರೆಸ್ಟ್ರಿಕ್ಷನ್ಸ್ ಹಾಕೋದಿಲ್ಲ. ಬಟ್ಟೆ ಆಗಿರ್ಬೋದು, ಯಾರ ಜೊತೆ ಮಾತಾಡಿರ್ಬೋದಾಗಿರ್ಬೋದು, ಏನೇ ನಿಮ್ಮ ಒಂದು ಚಾಯ್ಸಸ್ ಏನಿದೆ, ನಿಮ್ಮ ಫ್ರೀಡಮ್ಗೆ ಈ ಒಂದು ಪರ್ಸನ್ ಯಾವತ್ತೂ ಅಡ್ಡಿ ಬಂದಿಲ್ಲ ಅಂತ ಹೇಳಬಹುದು. ಸೊ ಬಿಕಾಸ್ ಅವರು ಅಷ್ಟು ಅನ್ಕಂಡೀಷ್ನಲ್ ಆಗಿ ನಿಮ್ಮನ್ನು ಪ್ರೀತಿಸ್ತಾರೆ ಅಂತಲೂ ಹೇಳಬಹುದು. ಐ ಆಮ್ ಇನ್ಕಂಪ್ಲೀಟ್ ವಿತೌಟ್ ಯೂ, ನಾನು ಇನ್ಕಂಪ್ಲೀಟ್ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ಗುಡ್. ನೀವಿಲ್ಲದೆ ಅವರು ಇನ್ಕಂಪ್ಲೀಟ್, ನೀವಿದ್ರೇ ಅವ್ರು ಕಂಪ್ಲೀಟ್. ಗಿವ್ ಮೀ ಸಮ್ ಮೋರ್ ಟೈಮ್. ಇಟ್ಸ್ ನಾಟ್ ದ ರೈಟ್ ಟೈಮ್ ಆ್ಯಂಡ್ ಗಿವ್ ಮೀ ಸಮ್ ಮೋರ್ ಟೈಮ್. ಮೈಟ್ ಬಿ ನೀವೇನಾದರೂ ಕಮಿಟ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಒಂದು ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಅಂದರೆ, ಅಥವಾ ಮ್ಯಾರೇಜ್ಗೋಸ್ಕರ ಕಾಯ್ತಾ ಇದ್ದೀರಾ, ಸಮಥಿಂಗ್ ನೀವೇನು ಅವ್ರ ಕಡೆಯಿಂದ ಮೇಜರ್ ಇಶ್ಯೂಸ್ ಏನಾದರೂ ಕ್ಲಿಯರ್ ಆಗಬೇಕು ಅಂದ್ಕೊಳ್ತಾ ಇದ್ದರೆ, ಎಸ್ ದಿಸ್ ಪರ್ಸನ್ ನೀಡ್ಸ್ ಟೈಮ್, ಸೊ ಗಿವ್ ಟೈಮ್ ಫಾರ್ ದೆಮ್. ಓಕೆ, ಸ್ವಲ್ಪ ಸಮಯ ಅನ್ನೋದನ್ನು ಕೊಡಿ, ಎಲ್ಲವೂ ಸರಿ ಹೋಗುತ್ತೆ. ಆ್ಯಂಡ್ ಗೈಸ್, ನನಗೆ ವೈಬ್ರೇಷನ್ಸ್ ನಿಮ್ಮ ಒಂದು ಸ್ಪೆಷಲಿ 16-31 ಯಾರಿದ್ದೀರಾ, ನಿಮ್ಮ ಪರ್ಸನ್, ಈ ಒಂದು ವಿಡಿಯೋ ಯಾರು ನೋಡ್ತಾ ಇದ್ದೀರಾ ನೀವು ಚೂಸ್ ಮಾಡಿರೋದು, ಐ ಥಿಂಕ್ ಯು ಆರ್ ಇನ್ ವೆರಿ ಲೋ ಎನರ್ಜೀಸ್ ಕರೆಂಟ್ಲಿ, ಅಥವಾ ತುಂಬ ಅಳೋ ಫೀಲಿಂಗಲ್ಲಿದ್ದೀರಾ ಅಂತ ಹೇಳಬಹುದು. ಅಥವಾ ಸಮಥಿಂಗ್ ನನಗೆ ಲೋ ಫೀಲ್ ಆಗ್ತಾ ಇದೆ, ನಿಮ್ಮ ವೈಬ್ರೇಷನ್ಸ್ ಒಂದಷ್ಟು ಲೋ ನನಗೆ ಎನರ್ಜಿ ಸಿಗ್ತಾ ಇದೆ ಆ್ಯಸ್ ನೌ. ಆ ಥರ ಇದ್ದಾಗ ಜಸ್ಟ್ ಚೇಂಜ್ ಯುವರ್ ಥಾಟ್, ಶಿಫ್ಟ್ ಯುವರ್ ಎನರ್ಜಿ, ಶಿಫ್ಟ್ ಯುವರ್ ಥಾಟ್ಸ್, ಸೊ ದಟ್ ಯೂನಿವರ್ಸ್ ಖಂಡಿತ ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಏನು ಮಾಡ್ತೀರಾ ಅಂದರೆ, ನಿಮ್ಗೆ ಯಾವುದು ಬೇಡವೋ ಅದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡ್ತಿದ್ದೀರಾ. ಸಪೋಸ್ ಈ ಪರ್ಸನ್ ನಿಮ್ಮಿಂದ ಕಾಂಟ್ಯಾಕ್ಟ್ ಇಲ್ಲ, ನೋ ಕಾಂಟ್ಯಾಕ್ಟ್ ಇದ್ದಾರೆ, ಬ್ಲಾಕ್ ಮಾಡಿದ್ದಾರೆ, ಮೀಟ್ ಆಗ್ತಾ ಇಲ್ಲ ಅಂದರೆ, ಪದೇ ನೀವು ನನ್ನ ಪರ್ಸನ್ ಬ್ಲಾಕ್ ಮಾಡಿದ್ದಾರೆ, ನನ್ನ ಜೊತೆ ಚೆನ್ನಾಗಿಲ್ಲ, ನನಗೆ ನೋವು ಕೊಟ್ಟಿದ್ದಾರೆ, ನಾನೇನು ತಪ್ಪು ಮಾಡಿದ್ದೀನಿ, ಈ ರೀತಿ ಒಂದು ಕಂಪ್ಲೇನಿಂಗ್ ಎನರ್ಜಿ ಬದಲು ನನ್ನ ಪರ್ಸನನ್ನು ಅನ್ಬ್ಲಾಕ್ ಮಾಡಿದ್ದಾರೆ, ನಾವಿಬ್ಬರು ಮಾತಾಡ್ತಾ ಇದ್ದೀವಿ, ನಾವು ಚೆನ್ನಾಗಿದ್ದೀವಿ, ಈ ರೀತಿಯ ಒಂದಷ್ಟು ಥಾಟ್ಸ್ಗಳನ್ನ ನೀವು ನಿಮ್ಮ ಮೈಂಡಲ್ಲಿ ಹೇಳ್ತಾ ಬನ್ನಿ. ಖಂಡಿತ ನಿಮ್ಮ ಒಂದು ರಿಯೂನಿಯನ್ ಆಗುತ್ತೆ ಅಂತ ಹೇಳ್ತಾ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.